ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಈರುಳ್ಳಿ ಪಕೋಡ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿವತ್ತು ಈರುಳ್ಳಿ ಪಕೋಡ ಮಾಡೋದಕ್ಕೆ 7ರಿಂದ 8 ಈರುಳ್ಳಿ ತಗೊಂಡು ತೆಳುವಾಗಿ ಈ ತರ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಪಕೋಡಕ್ಕೆ ಈ ತರನೇ ಹೆಚ್ಕೋಬೇಕು. ಈಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ 4ರಿಂದ 5 ಹಸಿಮೆಣಸಿನಕಾಯಿ, ಹಾಗೆ ತುರಿದಿರೋ ಶುಂಠಿ ಸ್ವಲ್ಪ, ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೀರಿಗೆ 1 ಚಮಚ, 1/4 ಚಮಚ ಅರಿಶಿನ, ಇಂಗು 1/4 ಚಮಚ, ಅಚ್ಚ ಖಾರದ ಪುಡಿ 1.5 ಚಮಚ. ಹಸಿಮೆಣಸಿನಕಾಯಿನೂ ಹಾಕಿದ್ದೆ. ಖಾರನ ನಿಮ್ಮ ರುಚಿಗೆ ಅನುಗುಣವಾಗಿ ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಅಜ್ವೈನ್ 1 ಚಮಚ. ಇದನ್ನ ಅಂಗೈಯಲ್ಲಿ ಹಾಕಿ ಈ ತರ ಸ್ವಲ್ಪ ತಿಕ್ಕಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬಿಡತ್ತೆ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲಾ ಮಸಾಲೆನೂ ಹಾಕಿದ್ಮೇಲೆ ಈರುಳ್ಳಿ ನೀರ್ ಬಿಡೋ ತನಕ ಕೈಯಲ್ಲಿ ಹೀಗೆ ಕಿವುಚಿ ಚೆನ್ನಾಗಿ ಕಲ್ಸ್ಕೋಬೇಕು. ಕಲ್ಸ್ಕೊಂಡಾದ್ಮೇಲೆ ಈರುಳ್ಳಿ ಸ್ಲೈಸ್ ಎಲ್ಲ ಈ ತರ ಬಿಡಿ ಬಿಡಿಯಾಗಿ ಆಗ್ಬೇಕು. ಈಗ ಇದಕ್ಕೆ 1 ಕಪ್ ಕಡಲೆ ಹಿಟ್ಟು, ಆಮೇಲೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕದೆ ಹಾಗೆ ಮಿಕ್ಸ್ ಮಾಡಿ ಕಲ್ಸ್ಕೋಬೇಕು. ನಾವು ಈರುಳ್ಳಿ ಕಲ್ಸುವಾಗ ನೀರು ಒಡೆದಿರತ್ತೆ, ಅದೇ ಸಾಕಾಗತ್ತೆ. ಒಂದ್ಸಲ ಕಲ್ಸ್ಕೊಂಡ್ ಆದ್ಮೇಲೆ ಅವಶ್ಯಕತೆ ಇದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೋದು. ಹಿಟ್ಟನ್ನ ಈ ತರ ಚೆನ್ನಾಗಿ ಕಲ್ಸ್ಕೋಬೇಕು. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ 1 ಚಮಚದಷ್ಟು ನೀರು ಹಾಗೆ ಚುಮ್ಕ್ಸಿ ಮತ್ತೆ ಇನ್ನೊಂದ್ಸಲ ಕಲ್ಸ್ಕೊತಾ ಇದ್ದೀನಿ. ಇದಾಗಿದೆ. ಹಿಟ್ಟು ಈ ಹದಕ್ಕೆ ಇರಬೇಕು. ಈಗ ಇದನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ ಅಲ್ಲಿ ಮೊದಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆ. ಕಲ್ಸಿಟ್ಕೊಂಡಿರೋ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಹಿಟ್ಟು ಎಣ್ಣೆಗೆ ಹಾಕುವಾಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಇರಬೇಕು. ಆಮೇಲೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು 2 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಬೇಕು. ಈಗ 2 ನಿಮಿಷ ಆಗಿದೆ. ಎಣ್ಣೆದು ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಇನ್ನೊಂದು ಸೈಡು ಮಗ್ಚಿ ಹಾಕ್ತಾ ಇದ್ದೀನಿ. ಮಗ್ಚಿ ಹಾಕಿದ್ಮೇಲೆ ಮಧ್ಯ ಮಧ್ಯ ಆ ಕಡೆ ಈ ಕಡೆ ಸೌಟಲ್ಲಿ ಈ ತರ ಕೈ ಆಡಿಸ್ಬೇಕು. ಈಗ ಇದಾಗಿದೆ. ತುಂಬಾ ಕಲರ್ ಬರೋ ತನಕ ಬೇಯಿಸೋದೇನು ಬೇಡ. ಈ ತರ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದರಲ್ಲಿರೋ ಎಕ್ಸ್ಟ್ರಾ ಆಯಿಲ್ ಎಲ್ಲ ಹೀರ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಗರಿ ಗರಿಯಾದ ಈರುಳ್ಳಿ ಪಕೋಡ ರೆಡಿ ಆಗಿದೆ. ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.